ಸುಮತಿ ಯಾರೋ ಭಿಕ್ಷುಕರು ಬಂದಿದ್ರು, ಸ್ವಲ್ಪ ಭಿಕ್ಷೆ ತಂದಿಡು. ಬೆಳಗ್ಗೆ ಕೂಡ್ಲೆ ಈ ಭಿಕ್ಷುಕರ ಕಾಟ ಒಂದು ಭಾಳ ಆಗಿತ್ತು ನೋಡ್ರಿ. ಎದ್ದು ಕೂಡ್ಲೆ ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ ಬಂದ ಬಿಡ್ತಾವ. ರೀ, ಇವನು ಭಿಕ್ಷುಕ ಅಲ್ಲ, ನಿಮ್ಮವ್ವನ ಗಂಡ. ನೀನ್ ಯಾಕೋ ಈ ಮನೆಗೆ ಬಂದಿದ್ಯಾ? ಹೇ, ನಾನು ನನ್ನ ಸುಮತಿನ ನೋಡ್ಕೊಂಡು ಹೋಗೋಕೆ ಬಂದಿದ್ದೀನಿ. ಕರಿ ನಿನ್ನ ತಾಯಿನ. ಸುಮ್ತಿ, ನಿನ್ನ ಹೆಂಡತಿ ಈ ಮನೆಯಲ್ಲಿದ್ದಾಳ? ಹೊರಟು ಹೋಗಿದ್ದಾಳೆ. ಈ ಮನೆಯನ್ನು ಬಿಟ್ಟು ದೂರ ಹೊರಟು ಹೋಗಿದ್ದಾಳೆ. ಎಲ್ಲಿಗೆ ಹೋದ್ಲು? ಯಾಕೆ ಕಳಿಸಿದ ಅವಳನ್ನ? ಅನಾಥಾಶ್ರಮಕ್ಕೆ ಇಟ್ಟು ಬರ್ಬೇಕು ಅನ್ನೋಷ್ಟರಲ್ಲೇ ಅವಳೇ ಒಂದು ನೆಪ ಸಿಕ್ತು ಅವಳಿಗೆ. ಮನೆ ಬಿಟ್ಟು ಹೊರಟು ಹೋಗ್ಬಿಟ್ಟು. ಅಯ್ಯೋ ಪಾಪಿ, ದತ್ತ ತಾಯಿನ ಅನಾಥಾಶ್ರಮಕ್ಕೆ ಇಟ್ಟು ಬರೋದಕ್ಕೆ ಹೊಂಟಿದ್ಯಾ ನೀನು? ಹೇಳು, ನಿಜ ಹೇಳು. ನಾನು ಸುಮತಿ ಎಲ್ಲಿದ್ದಾಳೆ ಹೇಳು. ನಿಜಾನೇ ಹೇಳ್ತಾ ಇದ್ದೇನೆ. ಹಠ ಮಾಡಿ ಇದೇ ಮನೆಯಲ್ಲೇ ಇರ್ತಾರಂತ ಹಠ ಹಿಡಿದಾಗ ಕತ್ತುಗೆ ಕೈ ಕೊಟ್ಟು ಹೊರಗೆ ನೂಕಿದ್ದೇನೆ. ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಹೆತ್ತ ತಾಯಿನ ದೇವತೆ ಅಂತ ಪೂಜೆ ಮಾಡ್ತೇವೆ. ಅಂಥ ತಾಯಿನ ಮನೆ ಬಿಟ್ಟು ಹೊರಗೆ ಹಾಕಿದ್ಯಾ ನೀನು? ನಿನ್ನಂತ ಪಾಪಿ ಮಕ್ಕಳು ಯಾರ್ಯಾರಿಗೂ ಹುಟ್ಟಬಾರ್ದಪ್ಪ, ಯಾರಿಗೂ ಹುಟ್ಟಬಾರ್ದು. ಸಾಕು, ನಿಲ್ಸು ನನ್ನ ಮಾತನ್ನ. ನಾನು ಹುಟ್ಟುವ ಮೊದಲು ನೀವು ಹೇಳಿದಂತೆ ಕೇಳಿದ್ರೆ ಅಂತ ನಿಮ್ಗೆ ಅಗ್ರಿಮೆಂಟ್ಗೆ ಸಹಿ ಹಾಕಿಕೊಟ್ಟಿದ್ದೇನೇನೋ? ಬಡ್ಡಿ ಮಗನೇ, ನನಗೆ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇಲ್ಲ, ನಿನ್ನಂತ ಪಾಪಿ ಮಕ್ಕಳು ಈ ಭೂಮಿಯಲ್ಲೇ ಇರಬಾರ್ದು. ಈ ಕ್ಷಣ ನಿನ್ನ ಸುಟ್ಟು ಮಾಡಬೇಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ರಾಣದ ಭಯ. ನಿಮ್ಮಂಥ ಪಾಪಿಗಳಿಗೆ ಈ ನನ್ನ ಪವಿತ್ರವಾದ ಬುಲೆಟ್ನ ವೇಸ್ಟ್ ಮಾಡೋದಿಲ್ಲ ನಾನು. ಆದರೆ ನನ್ನ ಸುಮತಿ ಎಲ್ಲೇ ಹೋಗಿರ್ಲಿ, ಅವಳನ್ನ ಹುಡ್ಕೊಂಡು ಕರ್ಕೊಂಡು ಮತ್ತೆ ಮನೆಗೆ ಬರ್ತೀನಿ. ನಾನು ಮನೆಗೆ ಬರೋದ್ರಷ್ಟರಲ್ಲಿ ನೀವು ಈ ಮನೆನ ಖಾಲಿ ಮಾಡಿರ್ಬೇಕು. ನೀವೇನಾದ್ರೂ ಈ ಮನೆ ಖಾಲಿ ಮಾಡದೆ ಹೋದ್ರೆ ಒತ್ತು ಹೊರಗೆ ಹಾಕ್ತೀನಿ. ಸುಮತಿ, ಸುಮತಿ, ಎಲ್ಲಿ ಹೋಗಿರುವ ಸುಮತಿ? ಬಂದೆ ಸುಮತಿ, ಬಂದೆ. ಎಲ್ಲಿ ನಿಮ್ಮಪ್ಪ ನಮ್ಮನ್ನ ಗುಂಡಿಟ್ಟ ಕೊಂತ ಬಿಡ್ತಾನಂತ ಮಾಡಿದ್ದೀನಿ. ನಾವು ಮತ್ತ ಹೊಳ್ಳಿ ಹುಟ್ಟಿ ಬಂದಂಗಾತ್ ನೋಡ್ರಿ. ನನಗೂ ಅದ ಭಯ ಹತ್ತು. ನೋಡು ಶರ್ಮಿಳಾ, ಯಾಕೆ ವಿಚಾರ ಮಾಡ್ತೀಯ? ನನ್ನ ಸ್ನೇಹಿತನೊಬ್ಬ ವಕೀಲಿದ್ದಾನೆ. ಆದಷ್ಟು ಬೇಗ ಅವನಿಗೆ ಭೇಟಿ ಆಗ್ತೀನಿ. ಈ ಆಸ್ತಿ ಎಲ್ಲ ನಮ್ಮಿಬ್ಬರ ಹೆಸರಿಗೆ ಮಾಡಿಬಿಡೋಣ ಅಂತ. ಆನಂತರ ಆಟ ಆಡ್ಸೋಣ, ಏನಂತೀಯ? ನೋಡು, ಆ ಮಲ್ಲು ಬಂದರೆ ಕಾರ್ ಗಾಡಿ ತಂದು ಕೋರ್ಟ್ ಮುಂದೆ ತರಲು ಹೇಳು. ಆದಷ್ಟು ಬೇಗ ನಾನು ನನ್ನ ಸ್ನೇಹಿತ ವಕೀಲಿಗೆ ಭೇಟಿಯಾಗಿ ಬರ್ತೀನಿ. ಎಲ್ಲವೂ ನಾನಂದುಕೊಂಡಂತೇನೆ ನಡೀತಾ ಇದೆ. ನಾನು ಬಹುದಿನದಿಂದ ಕಂಡ ಕನಸು ನನಸಾಗೋ ಸಮಯ ಈಗ ಬಂದಂತಾಯಿತು. ಮಹೇಂದ್ರ, ನೀನು ಹೇಳಿದಂತೆಯೇ ಸರ್ವಾಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮುಂಕು ಬಡಿಸಿ ಸರ್ವಾಸ್ತಿಯನ್ನ ನನ್ನೊಬ್ಬರ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಗ ನನ್ನ ಪ್ರಿಯಕರನ ಜೊತೆ ಹಾಯಾಗಿ ಬದುಕಬಹುದು. ಈ ಪೃಥ್ವಿರಾಜ ಮನೆಗೆ ಬರದೆ 2 ದಿನಗಳು ಕಳೆದು ಎಲ್ಲಿ ಹಾಳಾಗಿ ಹೋಗಿದ್ದಾನೋ. ಇಂದು ನನ್ನ ಮೈಮನ
ಭಾರವಾಗಿದೆ. ಇಂಥ ಸಮಯದಲ್ಲಿ ಅವನಿಲ್ಲಿಗೆ ಬಂದಿದ್ರೆ ಎಷ್ಟು ಆನಂದವಾಗ್ತಿತ್ತು. ಅವರ ಅಪ್ಪಾರು ಕಾರ್ ತಗೊಂಡ ಕೋಟಿಗೆ ಬಾ ಅಂತ ಹೇಳ್ರಿ. ಅದಕ್ಕೆ ಕಾರ್ ಚಾವಿ ಕೊಡ್ತೀರೇನ್ರಿ? ಯಾರು? ಓ ಮಲ್ಲು, ಬಾ ಮಲ್ಲು. ನಿಮ್ ಸಾಹೇಬ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆಗೆ ಬರೋದಕ್ಕೆ ಹೇಳಿದ್ರು. ಹೌದ್ರಿ, ಹೇಳಿದ್ರಿ. ಅದಕ್ಕೆ ಚಾವಿ ಕೊಟ್ರಿ ಅಂದ್ರೆ ಬಾವು ಅಂತೇಳಿ ಹೋಗಿ ಕೋರ್ಟ್ ಮುಂದೆ ಗಾಡಿ ಹಚ್ಚಿ ಬಿಡ್ತಾನ್ರಿ. ಅಪ್ಪರನ್ನ ಕರ್ಕೊಂಡ್ ಬಂದ್ಬಿಡ್ತಾನ್ರಿ. ಅಬ್ಬಾ, ಎಷ್ಟು ಸುಂದರವಾಗಿದ್ದಾನೆ ಈ ಮಲ್ಲು. ಹಿತ್ತಲ ಗಿಡದಾಗ ಇಂಥ ಹಣ್ಣಿಟ್ಟುಕೊಂಡು ಕಾಡಿಗೆ ಹೊಂಟಿನೆಲ್ಲ, ನಾನು ಎಂಥ ದಡ್ಡಿ ಇರಬೇಕು. ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಕಾಣು. ಇದ ಚಾನ್ಸ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಕಾಯಮಿ ಚಟ ಐತೈತೇನ್ರಿ ನೀವು? ಏನೋ ಒಟ 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 ಮಾತಾಡ್ತಿರಲ್ರಿ ಒಬ್ರ. ಏನಾತ್ರ ಚಾವಿ ಕೊಡ್ರಿ, ಪಾಟ್ ನಾವು ಹೋಗ್ಬೇಕು. ಹಂಗೇನಿಲ್ಲ ಮಲ್ಲು, ಕೈ ಒಳಗಡೆ ಇದೆ, ನೀನೇ ಹೋಗಿ ತಗೋ. ಎಲ್ಲಿ ಒಳಗಂದ್ರೆ ಅಡಿಗೆ ಮನೆ ಆಗ್ರೆ? ಬೆಡ್ರೂಮ್ ನಲ್ಲಿದೆ. ನಾವು ಒಳ್ಳೆವ, ಅಷ್ಟು ಒಳ್ಳೆವ ಅಲ್ರಿ. ಯಾಕೆ? ಬೆಡ್ರೂಮ್ ಹೋಗಾರ ಅಲ್ಲಿ ಅವ ಅಡ ಹೋಗ್ಯವ. ನೀನ ಬೆಡ್ರೂಮ್ಗೆ ಹೋಗು, ಚಾವಿ ತಂದು ಹಿಂಗೆ ದೂರನೇ ತೊಗೊಂಡು ಹೋಗ್ಬಿಡ್ತಾನೆ. ನೀನೇ ಹೋಗಿ ತಗೊಂಡ್ರೆ ಏನಾಕೈತ್ ಮಲ್ಲು? ಬ್ಯಾಡ ಇವ ಜೀವನನ ಸತ್ಯನ ಸಾಕವ. ನಮ್ಮ ಮತ್ತೊಬ್ಬರು ಬೆಡ್ರೂಮ್ಗೆ ಹೋಗೋಟ್ಟು ಗಟ್ಟಿಗಟ್ಟಿಲ್ ತಾಯಿ. ಬ್ಯಾಡ ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನೀ ಹೂ ಅಂದ್ರ ಹದಿ ಹರಿಯದ ತುಂಬಿದ ಈ ಯವ್ವನ ನೀ ಮನಸ್ಸು ಮಾಡಿದ್ರ ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ್ ಇಟ್ಕೊಂತೀನಿ. ಬಾಸ್ ಲಾಟ್ರಿನ ಹೊಡಿತಪ್ಪ ನನಗೂ. ಹಿಂಗೆ ಮಾಡಿ ಎಷ್ಟು ಮಂದಿ ಸಾಯಿ ಬಿಡ್ತೇವೆ ಈಗ. ಹೋಗ್ರವ, ಯಾಕೆ ನಮ್ಮಂಥ ಬಡ್ರು ಗಂಡು ಮಕ್ಕಳ ಮೇಲೆ ಕಣ್ಣು ಹಾಕ್ತೀರಿ? ಅಲ್ಲ, ಶ್ರೀಮಂತರ ಸೊಸಿಗಳು ಹಿಂಗೆ ನೀವು ಕೆಲವೊಂದಿಷ್ಟು ಮಂದಿ ಇರ್ತೀರಿ. ಹಾಲಿನವನ ಮೇಲೆ ಮನಸ್ಸು ಮಾಡೀನಿ, ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ. ಇಂಥದ್ದೆಲ್ಲ ಮಾಡಿ ಲಾಸ್ಟಿಗೆ ಗಂಡಗ ಅಥವಾ ಸಮಾಜಕ್ಕೆ ಗೊತ್ತಾದ್ರೆ ಸಾಕು, ಒಂದು ಅವನ ಜೈಲಿಗಾರ ಕಳಿಸ್ತೀರಿ, ಇಲ್ಲ ಸಣ್ಣ ಮರ್ಡರ್ ಮಾಡಿಸಿ. ಬ್ಯಾಡ್ತಾಯಿ ಯಾವತ್ತು ದುಡ್ಕೊಂಡು ತಿನ್ನೋರು ಹೊಟ್ಟಿಗೆ ಕಲ್ಲು ಕೊಡಬೇಡ್ರಿ. ಅವ ಕೈ ಮುಗ್ತಾರೆ. ಬ್ಯಾಡ ಏನೋ ಆಟ ಈಗ ದುಡ್ಕೊಂಡು ತಿನ್ನಾಕ ನಿಮ್ಮ ಮನ್ಯಾಗ ಕೆಲಸ ಕೊಟ್ಟಾರು, ಅದನ್ನ ಟಿಕೆಟ್ ಬಿಡಿಸಿ ನಮ್ಮನ್ನ ಈ ಕಡೆ ಜೈಲ್ನಾಗ ಕಂಬಿ ಅನ್ನಿಸೋಂಗೆ ಮಾಡ್ಬೇಡ್ತಾಯಿ. ಕೈ ಮುಗ್ತೀನಿ. ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ. ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗ್ಬೇಡ. ಬದುಕಬೇಕನ್ನೋ ಆಸೆ ನಿನಗಿತ್ರ ನನ್ನ ಆಸೆಯನ್ನ ಈಡೇರಿಸ್ಬಾ. ನಿನಗೆಷ್ಟು ಹಣ ಬೇಕೋ ಕೇಳು, ನಾನು ಬಿಸಾಕ್ತೀನಿ. ಆದ್ರೆ ನನ್ನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಯಾವ ನಮ್ಮಪ್ಪ ಸಣ್ಣವಿರಾಕ್ಲೆ ಒಂದು ಮಾತು ಹೇಳ ನನಗ. ನಾನು ಗಂಡಸಂತ ಎತ್ತಾನ ನಮ್ಮಪ್ಪ. ಗಂಡಸಾದವ ಬೆವರು ಸುರಿಸ್ಬೇಕಂತ, ನಾಯಿಗತ್ತೆ ಜೊಲ್ಲು ಸುರಿಸ್ಬಾರ್ದಂತ. ನಾ ಬಡವನ ಇರ್ಬೋದು, ದುಡ್ಕೊಂಡ್ ತಿನ್ನವ ಇರ್ಬೋದು, ನಿನ್ನ ರೊಕ್ಕದ ಆಸೆಕ್ಕೆಲ್ಲ ಕಟ್ಟು ಬಿದ್ದು ನೀ ಕರೆಯುವಂಥ ಆಸೆಕ್ಕ ಬಗ್ಗುವಂಥ ಗಣಮಗನ ಅಲ್ಲ. ಈ ಮನ್ಯಾಗ ಒಂದು ತುತ್ತು ಅನ್ನ ತಿಂದೀನಿ, ಅನ್ನದ ಋಣ ನನ್ನ ಮೇಲೆ ಐತಿ. ಏನೋ ಒಳ್ಳೆಯವ್ರ ಮನೆತನ, ನಾವು ಅಂಥವ್ರ ಮನ್ಯಾಗ ಕೆಲಸ ಮಾಡಿದ್ರೆ ನಮ್ಮ ಬದುಕು ಬಂಗಾರ ಆಕೈತಿ ಅಂತ ಬಂದೆ. ಆದ್ರೆ ಇಂಥ ಮನ್ಯಾಗ ಇಂಥ ಶನಿ ಬಂದು ಹೊಕ್ಕೊಂಡು ಈ ಮನಿನ ಸುಡುಗಾಡು ಮಾಡೈತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿನ್ನ ಮನೆಗೆ ನಮಸ್ಕಾರ ಯವ್ವ, ನಿನ್ನ ಕಾರ್ ಗಾಡಿ ಡ್ರೈವರ್ಗೆ ನಮಸ್ಕಾರ. ಜಲ್ಮೆತ್ತಂದ್ರೆ ಎಲ್ಲರಿಗೆ ಗ್ಯಾಂಗರ್ ಗಡ್ಡೆ ಜೋಪಡಿ ಹಾಕೊಂಡ್ರೆ ಜೀವನ ಮಾಡ್ತಾನೆ. ಹೋಗಿ ನನ್ನ ಮಾತನ್ನ ನಿರಾಕರಿಸಿ ಹೋದದ್ದೇ ಆದ್ರೆ ನೀನು ಈ ಮನೆ ಹಾಸ್ಟೆಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮೇಲೆ ಅಪವಾದ ಹೊರಿಸಿ ಈ ಮನೆಯಿಂದಾನೇ ಹೊರ ಹಾಕದೆ ನನ್ನ ಕಾಮದಾಸೆಗೆ ಅಡ್ಡಿ ಆಗಬಾರ್ದು ಅಂತ ನನ್ನತ್ತೆ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಭಿಕ್ಷೆ ಬೇಡದಕ್ಕೆ ರಸ್ತೆ ಕಟ್ಟಿದೆ. ಇಷ್ಟೆಲ್ಲ ಮಾಡಿದ ನನಗೆ ನೀನ್ ಯಾವ ಲೆಕ್ಕ? ನೋಡ, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದೇ ಆದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಸುಳ್ಳು ಕತೆ ಕಟ್ತೀನಿ. ಎಂದ ಖಾಲಿ ಇರ್ತೇವ್ ನೀ ನೋಡಿ, ಸನ್ಮಾನ ಇಟ್ಕೋಬೇಕತ್ ಮಾಡಿ ನೀನು. ಯಾಕೆ ಮನುಷ್ಯರ ಜನ್ಮ ಮಾಂಸತ್ವ ಇರ್ಬೇಕು. ಒಂದು ಇಟ್ರ
ಮನುಷ್ಯತ್ವನೇ ಇರ್ಲಾರ್ದ ಹಾಲಿನಂಥ ಸಂಸಾರಕ್ಕೆ ಹುಳಿ ಹಿಂಡಿ ಬೆಂಕಿ ಹಚ್ಚಿದಿಲ್ಲವ ನಿನ್ನಂಥ ಹೆಣ್ಣು ಯಾರಿಗೂ ಹುಟ್ಟಬಾರ್ದವ ಹುಟ್ಟಬಾರ್ದು. ನಾನು ನಿನ್ನ ಆಸೆಕ್ಕೆಲ್ಲ ಬಗ್ಗು ಮನಸ್ಸೇ ಅಲ್ಲ, ನಾ ಬರ್ತಾನೆ ಬಾಬಾ. ನೋಡವಲು ಇಷ್ಟೆಲ್ಲ ಮಾಡಿರೋ ನನಗೆ ನಿನ್ನನ್ನ ಏನ್ ಮಾಡ್ಬೇಕನ್ನೋದು ಗೊತ್ತಿರಲ್ವಾ? ಹೇಳಿದ್ನಲ್ಲ, ಸುಳ್ಳು ಆಪಾದನೆಯನ್ನ ಹೊರಿಸಿ ಸಾಯವರೆಗೂ ಜೈಲು ಶಿಕ್ಷೆ ಅನುಭವಿಸೋ ಹಾಗೆ ಮಾಡ್ತೀನಿ. ಸುಮ್ಮನೆ ಜೈಲು ಅನುಭವಿಸಿ ಸತ್ತು ಹೋಗೋದಕ್ಕಿಂತ ಈ ನನ್ನ ಅಂಗ ಸೌಂದರ್ಯದಲ್ಲಿ ಸುಖದ ಸುಪ್ಪತ್ತಿಗೆ ಇರಬ. ನೀವು ಬರ್ದೇ ಹೋಗಿದ್ರಿ, ಇವತ್ತು ಈ ಮಲ್ಲನ ಕೈಯಾಗ ನನ್ನ ಗತಿ. ಶಬಾಷ್, ಫ್ಯಾಂಟಾಸ್ಟಿಕ್, ವಾವ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ನಿನಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಕಾಯ್ತು. ನನ್ನ ತಂದೆ ತಾಯಿಗಳಿಂದ ನನ್ನ ಮನಸ್ಸನ್ನೇ ಕಲ್ಲು ಮಾಡಿದ ಕರ್ಮ ಕೇಳಿ ನೀನು ಯಾಕೆ ಈ ರೀತಿ ಮೋಸ ಮಾಡಿದ್ಯಾ? ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಹಿರಿಯರ ಮಾತು ಸತ್ಯ ಸತ್ಯ ಸತ್ಯ. ನಾನು ಹೆಣ್ಣಿನ ಮಾತು ಕೇಳಿ ನೆರಳಿನ ಬೆನ್ನು ಹತ್ತಿ ಮುತ್ತಿನಂತ ಇರುವ ರತ್ನಗಳನ್ನೇ ಕಳೆದುಕೊಂಡೆ. ಎತ್ತ ತಾಯಿಗಳನ್ನ ನನ್ನನ್ನು ದೂರ ಮಾಡಿಕೊಂಡೆ. ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು? ಈ ರೀತಿಯ ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು ಹೇಳು. ನನಗೆ ಯಾಕೆ ಮೋಸ ಮಾಡಿದೀಯಾ? ಹೇಳ್ತೀನಿ, ನನ್ನ ನೀರು ಮಾಡಬೇಡಿ. ಹಣದ ಮೇಲಿನ ವ್ಯಾಮೋಹದಿಂದ ಇಲ್ಲಿವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾ ಬಂದೆ. ಅದಕ್ಕಾಗಿ ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಹೇಗಾದ್ರೂ ಮಾಡಿ ನಿಮ್ಮ ಹತ್ರ ಇರೋ ಸಂಪತ್ತನ್ನ ದೋಚ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ನಿಮ್ಮ ತಂದೆ ತಾಯಿ ಅಡ್ಡಿ ಹಾಕ್ತಾರೋ ಅಂತ ತಿಳಿದು ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಮನೆಯಿಂದ ಹೊರ ಹಾಕಿ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ. ಲಜ್ಜೆಗೆಟ್ಟವಳೆ, ಹಣ ಮತ್ತು ಪರಪುರುಷರ ವ್ಯಾಮೋಹ ಹೆಚ್ಚಾಗಿದ್ದರೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾನು ನಿನಗೆ ಕೊಡ್ತಿರುತ್ತೆ. ನಿನಗೆ ಯಾವನು ಬೇಕೋ ಅವನ ಜೊತೆ ಓಡಿ ಹೋಗ್ಬೋದಾಗಿತ್ತು. ಈ ಮನೆಗೆ ಬಂದು ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತ ನಾನು ಕನಸಿನಲ್ಲಿ ಕೂಡ ಅನ್ಕೊಂಡಿರಲಿಲ್ಲ. ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನೆ ಕತ್ತು ಸಾಯಿಸ್ಬಿಡ್ತೀನಿ. ನಿನ್ನನ್ನು ಸಾಯಿಸುವ ಪೂರ್ವದಲ್ಲೇ ನಿನಗೆ ಶಿಕ್ಷೆ ಆಗಿದೆ ಅಂತ ನನ್ನ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು. ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಹುಡುಕಿ ಅವರ ಪಾದಕ್ಕೆ ನಿನ್ನನ್ನು ಹಚ್ಚಿ ಅನಂತರ ನಿನ್ನ ಕತ್ತುಜಿಗೆ ಸಾಯಿಸಿಬಿಡ್ತೀನಿ. ಆ ದುಡ್ಡೇ ನನಗೆ ಮುಖ್ಯವಾಗಿದ್ದರೆ ಸೂಳಿಗೆ ಕೂಡ ಬೀದಿಗಿಳಿದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಈಗ ಮಾಡಿದ ಕೆಲಸ ಅಂದ ಮಾಡಿದ್ರೆ ಇವನ್ ಮನೆ ಯಾಕೆ ಹಿಂಗೆ ಇರ್ತಿತ್ತು? ಮಂದಿ ರೂಪ ನೋಡಿ ಮನೆಗೆ ತರಬೇಡ್ರು. ತಂದೆ ತಾಯಿ ಏನೋ ಮಾಡಿದ್ರು ನಮ್ಗೆ ಒಳ್ಳೇದ ಮಾಡ್ತಾರ. ನಮ್ಮನ್ನು ಹೊತ್ತು ಎತ್ತು ಉಣ್ಣಿಸಿ ತಿನ್ನಿಸಿ ಕಾಡಿದ್ದೆಲ್ಲ ಕಾಡಿಸ್ಕೊಂಡು ನಮ್ದೆಲ್ಲ ತೊಳೆದು ಬಳದು ದೊಡ್ಡವ್ರು ಮಾಡಿರ್ತಾರಂದ್ರೆ ನಮಗೆ ಯಾವತ್ತೂ ಮೋಸ ಮಾಡಂಗಿಲ್ಲ ಅವರು. ನಮಗೆ ಹೊಂದುವಂಥ ನಮ್ಮ ಮನೆತನಕ್ಕೆ ಹೊಂದುವಂಥ ಹೆಣ್ಣು ತೆಗೆದ ನಮಗೆ ಮದುವೆ ಮಾಡ್ತಿರ್ತಾರೆ. ಅವ ಯಾವತ್ತಿದ್ರು ಶಾಶ್ವತ. ಇವೆಲ್ಲರ ನೆಟ್ಟನ ಮೂಗು ನೋಡಿನೇ, ಕಲರ್ ನೋಡಿನೇ, ಇವೆಲ್ಲ ತಾಂದ್ರಿ ಮನೆ ಓದಿ ಇಲ್ಲಿಗೆ ಹಚ್ತಾರೆ ನೋಡೋರು. ಹಂಗಿತ್ತಪ್ಪ. ಅಲ್ಲ, ಒಳ್ಳೆಯ ಯೋಧರು, ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣನ ಮುಡಿಪಿಟ್ಟಂಥ ಒಂದು ದೇವರು. ಎಷ್ಟೋ ಯುದ್ಧದಾಗ ಗೆದ್ರು, ಆದ್ರೆ ಅವ್ರ ಸಂಸಾರದಾಗ ಅವರ ಸೋತು ಹೋದ್ರು.
ದೇವರ ನಾವಿದ್ರೆ ಬಂದಲ್ಲ ಒಂದು ದಿನ ಅವ್ರ ಮನೆಗೆ ನ್ಯಾಯ ಕೊಡಿಸ್ತಾನ ಅಂತ ನನಗೆ ಭರವಸೆ ಇತ್ತು. ಇವತ್ತು ಅದು ನಡೆದ ಹೋತು. ನೋಡುನು ಆ ತಾಯಿ ಎಲ್ಲದಾಳೋ, ಆ ತಂದೆ ಎಲ್ಲದಾನ ಹುಡುಕ್ಯಾಡಿ ಈ ಮನೆಯನ್ನು ಮೊದಲಿದ್ದಂತೆ ನಂದಾವನವಾಗಿ ಮಾಡುವುದೇ ನನ್ನ ಕನಸಾಗೈತಿ. ಆ ದೇವರೆಲ್ಲಿಗೆ ಹಸ್ತಾನೋ.